ಮಾತಾಡ್ತಾ ಕಾಲ ಕಳಿಬೇಡ. ಪಾಪ ಮಾಡಿದ ಮೇಲೆ ಪಾಪಣ್ಣ ಅಂತ ಕರೆದವರು ಜಾಗ್ರತೆ. ಅದು ನಿನ್ನ ಕರೀತಾರೆ. ನಿನ್ನ ಚಕ್ರ ಒಂದು ಚಕ್ರ ತಗೊಂಡು ಬಂದಿದ್ದಾನೆ. ಅದು 4 ನಡಕಿದ್ರೆ ಹಾಕಿದ್ದು. ಯಾಕೆ? ನಮ್ಮ ರಥ ಕಾದು ಇಡ್ಬೋದು ಎಂಬ ಅರ್ಥದಿಂದ ಸಹಸ್ರಾರವೆನ್ನಲೇ, ವೃತ್ತಾಕಾರವಾಗಿರುವುದರಿಂದ ಚಕ್ರವೆನ್ನಲೇ, ಕಾಣುವುದಕ್ಕೆ ಯೋಗ್ಯವಾಗಿರುವುದರ ಸುದರ್ಶನವೆನ್ನಲೇ, ಇದನ್ನು ಕಚ್ಚಲೆ, ಮೂಸಲೆ, ಚಿನ್ನಲೆ. ನೀನು ಹೀಗೆ ಸುದರ್ಶನ ತಪ್ಪಿದ್ರೆ ನಿನ್ನ ಭಾವಚಿತ್ರ ಚಿತ್ರಪಟದಲ್ಲಿ ನೋಡಬೇಕಾಗಿತ್ತು. ಗೌ ಅಂದರೆ ಧರ್ಮ, ತಮ ಅಂದರೆ ಕತ್ತಲೆ. ಅವರು ಸ್ವಾರ್ಥ ರಹಿತವಾದ ತಪಸ್ಸು ಮಾಡಬೇಕಾಗಿತ್ತು. ಸ್ವಾರ್ಥಪರವಾದ ಚಿಂತನೆಯ ತಪಸ್ಸು ಇಂದ್ರನಿಗಿಂತಲೂ ಅಧಿಕವಾದ ನೆಲೆಯನ್ನು ಹೊಂದಬೇಕು. ಸಂಪಾದನೆ ಮಾಡಬಾರ್ದು, ಸಂಪಾದನೆ ಮಾಡುವ ಹಾಗೆ ಮಾಡಬೇಕು. ಸಂಪಾದನೆ ಮಾಡಬಾರ್ದು. ನೇರ ದಾರಿಯಲ್ಲಿ ಮಾಡಿರೋ ಯಾರು ಬೇಡ ಅಂತ ಹೇಳ್ತಾರೆ. ನೀವು ಮಾಡಿದ್ದೇ ವಕ್ರ ದಾರಿಯಲ್ಲಿ. ಮತ್ತೆ ಏನು ತಪಶ್ಚರ್ಯ ಸಂಕಲ್ಪ ಶುದ್ಧಿ ಉಂಟೆ ಇಲ್ವಲ್ಲ? ಕೇಳುವುದೇ ಇಂದ್ರಾದಿಗಳನ್ನು ಗೆಲ್ಲುವವರ, ಯೋನಿಜರಿಂದ ಸಾವಿಲ್ಲದವರ. ನಿಮಗೆ ಒಂದೊಂದು ವರ ಕೇಳಲಿಕ್ಕೆ ಸಿಗುವುದು. ಕೊಡುವುದು ಯಾರು? ನನ್ನ ಮಗನು, ನನ್ನ ಮತ್ತೊಂದು ರೂಪವಾದ ಹರನು. ದೇವರಿಂದಲೇ ಪಡೆಯುತ್ತೀರಿ, ತಿರುಗಿ ದೇವರಿಗೆ ಹೊಡೆಯುತ್ತೀರಿ. ನಿಮಗೆ ಎಲ್ಲ ಲಾಭಕ್ಕೆ ದೇವರು ಬಿಟ್ಟರೆ ಆಚರಣೆಗೆ ಅಲ್ಲ. ಅಧಿಕಾರದಲ್ಲಿ ಇದ್ದವರು ಯಾವಾಗ ಲಾಭಕ್ಕಾಗಿ ದೇವರನ್ನು ಅಪೇಕ್ಷಿಸುತ್ತಾರೋ ಅವರು ಯಾವ ಕಾಲಕ್ಕೂ ಸ್ಥಿರರಲ್ಲ. ಯಾವಾಗ ಅಧಿಕಾರದ ಊರ್ಜಿತತೆಗೆ ಬೇಕಾಗಿ, ಧಾರ್ಮಿಕಕ್ಕೆ ಬೇಕಾಗಿ ತಮ್ಮ ಬದುಕನ್ನು ತೆರೆಯುತ್ತಾರೋ, ಸ್ವಾರ್ಥ ರಹಿತವಾಗಿ ಆಳುತ್ತಾರೋ ಅಂತವರನ್ನು ಪ್ರಪಂಚ ಕಾಯುತ್ತದೆ ಎನ್ನುವುದನ್ನು ನೀವು ತಿಳಿದುಕೋ. ದೇವೇಂದ್ರನಿಗೆ ಸ್ವಾರ್ಥ ಇಲ್ವೇನ? ಎಲ್ಲಿಂಟು ಸ್ವಾರ್ಥ? ದೇವೇಂದ್ರ ಸ್ವಾರ್ಥಿಯಾಗಿ ವೃತ್ರನನ್ನು ಕೊಂದ ದೋಷ ನಿವಾರಣೆಗೆ ನೀವೆಲ್ಲ ಸೇರಿದ್ರಂತೆ. ನಿಜ. ಗಂಗೆಯ ನೀರು ಮತ್ತೊಂದು ನೀರು ತಂದು ಅವನನ್ನು ದೇವಲೋಕದಲ್ಲಿ ತೊಳೆದ ನೀವು ಅವನಿಗೆ ಪುಣ್ಯ ಮಾಡಿದೆ, ಬ್ರಹ್ಮ ಕಲಶ ಮಾಡಿ. ನಿಜ. ಆ ನೀರು ಬಂದು ಒಂದು ಕಾಡಿನಲ್ಲಿ ನಿಂತಿತು. ಆ ಕಾಡು ಎಷ್ಟು ಸಮೃದ್ಧವಾಗಿತ್ತು. ಆ ಕಾಡು ಹೋಗಿ ಏನಾಯ್ತು? ಕೊನೆಗೆ ಏನಾಯ್ತು? ಕಲುಷ ಕಾಂತಾರ. ಸರಿ. ಅಂದ್ರೆ ದೇವೇಂದ್ರನ ಕಲುಷ ಧರಿಸುವುದಿಲ್ಲ. ಅವನ ಪಾಪ ಧರಿಸಲಿಕ್ಕೆ ಇಲ್ಲಿ ಭೂಮಿಯಲ್ಲಿ ಕಾಡು ಬೇಕು. ಭೂಮಿ ಯಾರು? ಪಾಪ ಮಾಡಿದಲ್ವ? ನನ್ನ ಎರಡನೇ ಮಡದಿ ಭೂತಾಯಿಯ ಜಂಗೆಯಲ್ಲಿ ಬಿದ್ದ ಅದು ಅವನ ಪಾಪ ಕ್ಲೇಶ ಕಳೆಯುವುದಕ್ಕೆ ಕಾರಣವಾಗಿದೆ. ಪಾಪವೇ. ಹಾಗಾದ್ರೆ ಪಾಪಿಯಾಗ ಕೂಡದು ಒಂದೇ. ಪಾಪವನ್ನು ಕಳೆದೆ ಕೂರಿಸಿತ್ತು ಅಂತ ಹೇಳಿದ್ದು. ನಿಲ್ಲು. ನಿಲ್ಲು. ಒಂದು ದೇವಸ್ಥಾನದಲ್ಲಿ 12 ವರ್ಷಕ್ಕೊಮ್ಮೆ ಬ್ರಹ್ಮ ಕಳಶ ಆಗುತ್ತದೆ. ನಿಲ್ಲು. ಅಗತ್ಯ ಉಂಟಾ? ಯಾಕೆ ಆಗಬೇಕು? ದೇವರಲ್ವ? ಯಾಕೆ ಅಭಿಷೇಕ? ಯಾಕೆ ಕೋಟಿ ಕೋಟಿ ವ್ಯಯ ಮಾಡಿ ಬ್ರಹ್ಮ ಕಳಶ? ಆದ್ದರಿಂದ ಅದು ಏನು? ಆ ಮೂರ್ತಿಗೆ ಜೀವ ಕಳೆ ತುಂಬುವುದು. ದೇವೇಂದ್ರನೆನ್ನುವ ಮೂರ್ತ ಸ್ವರೂಪಗೊಳ್ಳಬೇಕು ಅಂತಿದ್ರೆ ಆಗಾಗ ಪೆಟ್ಟು ಬೀಳಬೇಕು. ಮತ್ತೆ ಒಂದು ಸೂಕ್ಷ್ಮ ಹೇಳ್ತೇನೆ, ನೀನು ಕೇಳು. ಒಂದು ಸೂಕ್ಷ್ಮ ಹೇಳ್ತೇನೆ, ಎಷ್ಟೇ ದೊಡ್ಡ ಅಧಿಕಾರದಲ್ಲಿ ಇರಲಿ ಅವನಿಗೆ ಆಗಾಗ ಪೆಟ್ಟು ಬೀಳದೇ ಇದ್ರೆ ಅವನು ಸರಿಯಾದ ಅಧಿಕಾರ ನಡೆಸುವುದಿಲ್ಲ. ಆದ್ದರಿಂದ ಪೆಟ್ಟು ಬೀಳಿಸ್ತೇವೆ, ಅವನನ್ನು ತಿತ್ತಿ ಕೂರಿಸ್ತೇವೆ. ಮೂರ್ತಿತ್ರಯರಾದ ನಮ್ಮ ಹೊಣೆ. ಹೊಡೆಯುವವರು ಯಾರು ಅಂತ ಉಂಟು. ಶಿಷ್ಯನಿಗೆ ಗುರು ಹೊಡೆಯಬೇಕು, ಮಕ್ಕಳಿಗೆ ತಾಯಿ ಹೊಡೆಯಬೇಕು, ಇತರರಿಂದ ಹೊಡೆಸಿದ್ರು ಸರಿ ಮಾಡಬೇಕು. ಆದ್ದರಿಂದ ಜಗದ ತಾಯಿ, ಧರ್ಮಾಧ್ಯಕ್ಷ, ಕರ್ಮಾಧ್ಯಕ್ಷ, ನಾನೇ ಅದರ ವ್ಯವಸ್ಥೆಗೆ ವಿನಃ ನಮ್ಮ ಜಾಗದಲ್ಲಿ ನಿಂತು ನೀವು ಮಾಡ್ತೇವೆ ಅಂತ ಹೋದ್ರೆ ಅದು ನಿಮ್ಮ ದಾಷ್ಟ್ಯ ಪ್ರವೃತ್ತಿಯಾಗುತ್ತದೆ. ಮಾಡ್ಲಿಕ್ಕೆ ಆಗುತ್ತದೆ ಅಂತ ಹೊರಟದ್ದು ನಾನು ಆಗುತ್ತದೆ. ಇಲ್ಲಿವರೆಗೆ ಬಂದಿದ್ದೇನೆ. ದೇವೇಂದ್ರನಿಗೆ ಪಾಪ ಬಂದ್ರೆ, ಅವ ದೋಷಿ ಆದ್ರೆ ಅವರನ್ನು ಮರಳಿ ತೊಳೆದು ಶುದ್ಧ ಮಾಡಿಕ ನೀವೆಲ್ಲ ಇದ್ದೇವೆ. ಒಬ್ಬ ರಕ್ಕಸರನ್ನು ಶುದ್ಧ ಮಾಡಿಕ ನೀವು ಸಿದ್ಧರಾಗುವುದಿಲ್ಲ. ಅಲ್ಲಿ ಅವ ಹೇಳಿದ ಉಂಟು ಪಕ್ಷಪಾತ ಬುದ್ಧಿ. ಈಗ ಆಮೇಲೆ ಜಗದಾಧ್ಯಕ್ಷ ಅಂತ ಹೇಳ್ತೀವಿ. ದೊಡ್ಡ ದೊಡ್ಡವನಿಗೆ, ಅಧಿಕಾರದಲ್ಲಿದ್ದವನಿಗೆ ಅವಾಗ ಪೆಟ್ಟು ಬೀಳಬೇಕು ಅಂತ ಹೇಳಿದ್ಯಲ್ಲ, ನೀನು ಬಂದದ್ದು ಒಳ್ಳೇದಾಯ್ತು. ನಿಲ್ಲು. ಈಗ ಜಗದಾಧ್ಯಕ್ಷ ಫಲನಕರ್ ಸುದ್ದ ಹೆಸರುಂಟಲ್ಲ, ನಿನಗೆ ಬೀಳ್ತದೆ ಈ ಸಲ ನನ್ನ ಕೈಯಿಂದ. ನೋಡೋಣ. ಈಗ 4 ಬೀಳ್ವರೆಗೆ ಪುಣ್ಯಾತ್ಮರು ಅಂತ ಹೇಳಿದ ನಿನ್ನ ಸಂತಾನದಲ್ಲಿ ಕುಳಿತವರು ಒಬ್ಬರು ಉಳಿಲಿಲ್ಲ. ಪಾಪಿಗಳಿಗಲ್ಲ. ಪುಣ್ಯ ಜನರು ಅಂತಂದ್ರೆ ದೇವತೆಗಳಿಗೆ ಹೆಸರಿಲ್ಲ, ಜನ ಅಂದ್ರೆ ಅರ್ಥ ಏನು? ರಾಕ್ಷಸ ಅಂತ. ಪುಣ್ಯವನ್ನು ನುಂಗುವವರು ಅಂತ. ನೀವು ಪುಣ್ಯ ಪುಣ್ಯ ಅಂತ ಹೇಳಿ ನುಂಗುವುದನ್ನು ಈ ಸಲ ಪೂರ್ತಿ ನಿಲ್ಲಿಸ್ತೇನೆ. ನಿನ್ನನ್ನು ಪಾಪಿಯಿಂದ ಮಾಡ್ತೇನೆ. ನೋಡೋಣವೇ? ಚಕ್ರ ಒಂದು ಚಕ್ರ ತಗೊಂಡು ಬಂದಿದ್ದಾನೆ. ಅದು 4 ನಡಕಿದ್ರೆ ಹಾಕಿದ್ದು. ಯಾಕೆ? ನಮ್ಮ ರಥ ಕಾದು ಇಡ್ಬೋದು. ನಾ ಚಕ್ರ ಯಾಕೆ ಬಿಟ್ಟೆ ಬಲ್ಲೆಯ? ಯಾಕೆ?
ನಿನ್ನ ಬಳಿಯಲ್ಲಿ ನನ್ನದ್ದೇ ಇರ್ಲಿ ಅಂತ ಅದು ಹೇಳೋದಿಲ್ಲ. ನಾನು ಕಳ್ಕೊಂಡು ಇನ್ನೊಮ್ಮೆ ಹೇಳಿ ಬಾ, ಇನ್ನೊಮ್ಮೆ. ಹಿಡಿಯಲಾರೆ. ಹೇಗೆ ಉದ್ಯೋಗ? ನೀ ಮುಟ್ಟಿದ್ದನ್ನು ನಾ ಪಡಿಬೇಕಿದ್ರೆ ನಿನ್ನನ್ನೊಂದು ತೆಗೆಯದೆ ಪಡೆದೇನಾ? ಅದು ಸುಲಭ ಅಂತ ಭಾವಿಸಿದ್ದ ತೆಗಿಲಿಕ್ಕೆ. ಹಾಗಲ್ಲೋ, ಮತ್ತೆ ಅದು? ನಿನ್ನಲ್ಲಿರುವ ಕಲುಷವನ್ನು ತೆಗೆದು ನೀನು ಒಬ್ಬ ಪುಣ್ಯಾತ್ಮ ಆಗಬೇಕು, ಆ ನಂತರವೇ ಪಡೆಯುತ್ತೇನೆ. ನೀನು ಕಲುಷ ಉಂಟು ಅಂತ ಹೇಳಿದ್ರೆ ಅದು ನಾನು ಇಲ್ಲ ಎಂಬ ವಿಶ್ವಾಸ ಹೊಂದಿದವನು. ನೀ ವಿಶ್ವಾಸವನ್ನು ನನಗೊಂದು ಹೊಂದಿದೆ. ಒಳ್ಳೆ ಲಕ್ಷ್ಯ ಉಂಟು, ದಾನವರ ಉದ್ಧಾರ. ಒಳ್ಳೆಯದು. ಅದಕ್ಕಾಗಿ ಶ್ರಮಿಸುವ ಕಾಲ ಕೈಯಲ್ಲಾಯ್ತು. ಹರಿಯ ಕೈಯಲ್ಲಿ ಆಯುಧ ಇಲ್ಲ ಅಂತ ಆಯ್ತು. ಈಗ ಆಯುಧ ನಮ್ಮ ಕೈಗೆ ಬಂದಿದೆ. ನಮಗೆ ಆಯುಧ ಕೊಂಡು ಹೋಗಿ ವಸ್ತು ಸಂಗ್ರಹಾಲಯದಲ್ಲಿ ಇಡ್ತೇನೆ. ಆಡಿಕೊಳ್ಳುವವ ನಾರಾಯಣ ಕೈಯಲ್ಲಿದ್ದ ಚಕ್ರ ನೋಡಿ ತಲಾಂತರಗಳಿಂದ ಮತ್ತೆ ನೋಡ್ತಾ ಇರ್ತಾರೆ. ಓ, ದಾರಿಕಾಸುರ ವಿಕ್ರಮ ಅಂತ ಎಷ್ಟು ದೊಡ್ಡದು. ಒಂದುಂಟು ಪಾಲನಾಕರ್ತೃವಾದ ಹರಿಯ ಕೈಯಲ್ಲಿದ್ದಂತಹ ಚಕ್ರವನ್ನು ಸೆಳಕೊಂಡಂತ ವಿಕ್ರಮಿ ದಾರಿಕಾಸುರ. ನೀನು ವಸ್ತು ಸಂಗ್ರಹಾಲಯದಲ್ಲಿ ಸುದರ್ಶನವನ್ನು ಇಟ್ರೆ ಕೆಲವೇ ದಿನದಲ್ಲಿ ನಿನ್ನ ಅಸ್ಥಿ ಪಂಜರ ವಸ್ತು ಸಂಗ್ರಹಾಲಯದಲ್ಲಿ ಕಾಣ್ಲಿಕ್ಕೆ ಸಿಕ್ಕಿತು. ಅದ್ಯಾಕೆ? ಕಾರಣ ಇದು ಪರಮ ಪೂಜ್ಯವಾದ ಸುದರ್ಶನ. ನೀನು ಪೂಜೆ ಮಾಡ್ತೇವೆ ಅವತ್ತಿಗೆ. ನಾನು ಅದಕ್ಕಿಂತ ಮಿಗಿಲು ಅಂತ ಒಪ್ಪಿಕೊಂಡು ಆದಿಮಾಯಿಯಿಂದ ದತ್ತವಾಗಿರುವಂತಹದ್ದು. ಆದರೆ ನೀವೆಲ್ಲದನ್ನು ಗ್ರಹಿಸಬೇಕು, ಪಡೆಯಬೇಕು ಅಂತಿದ್ರೆ, ಮೃತ್ಯುತ್ವವನ್ನು ಹೊಂದಿದವರು, ಅಮೃತ ತುಲ್ಯವಾದದ್ದು ಒದಗಬೇಕು ಅಂತಿದ್ರೆ ನಿಮಗೆ ಏನಾದ್ರೂ ಈ ಸಲ ಅಮೃತೇಶ್ವರಿಯ ಅನುಗ್ರಹವೇ ಆಗಬೇಕು. ನಾನು ಅಮೃತ, ಅವಳಿಂದ ಅನುಗ್ರಹ ಪಡೆಯಬೇಕು. ಒಳ್ಳೆಯದು. ಸಾಮಾನ್ಯಳಲ್ಲ ಅವಳು, ಕೆಟ್ಟವರ ಹೋದಂತೆ 999 ಮತ್ತು ಒಂದು ಸೇರಿಸಿದ 1000 ಸಹಸ್ರ ಅರಗಳುಳ್ಳದು ಎಂಬ ಅರ್ಥದಿಂದ ಸಹಸ್ರಾರವೆನ್ನಲೇ, ವೃತ್ತಾಕಾರವಾಗಿರುವುದರಿಂದ ಚಕ್ರವೆನ್ನಲೇ, ಕಾಣುವುದಕ್ಕೆ ಯೋಗ್ಯವಾಗಿರುವುದರ ಸುದರ್ಶನವೆನ್ನಲೇ, ಇದನ್ನು ಕಚ್ಚಲೆ, ಮೂಸಲೆ, ಚಿನ್ನಲೆ. ನೀನು ಹೀಗೆ ಸಾಮಗಾನ ಅಂದ್ರೆ ಸಾಮಗಾನವನ್ನು ಹಾಡುತ್ತಾ ಅದರ ಮುಂದೆ ನೀ ಸಾಮಗನಾಗು. ಆವಾಗ ಅಮೋಘವಾದ ಅನುಗ್ರಹ ಆಗುತ್ತದೆ. ಸುದರ್ಶನಕ್ಕೆ 3 ಹೊತ್ತಿನಲ್ಲಿ ನೀ ಪೂಜೆ ಮಾಡಬೇಕು. 3 ನೀನು ಜಪತಪಾದಿಗಳಿಂದ ಆರಾಧಿಸುತ್ತಾ ಬಂದ್ರೆ ಅದು ಒಳ್ಳೆಯ ದರ್ಶನ. ಒಂದು ವೇಳೆ ಯಾವಾಗ ಚಕ್ರ ನಿನ್ನ ಕೈಯಿಂದ ತಪ್ಪಿತೋ ಆವಾಗಲೇ ನಿನಗೆ ಮೃತ್ಯು ದರ್ಶನ. ನೆನಪಿರಲಿ ದಾರಿಗಾಸುರ. ನನಗೆ ಸುದರ್ಶನವಾಗುವಾಗ ನೋಡಿಕೊಳ್ತೇನೆ. ಹರಿಯಾಯುಧ ಮಂದಿರದಲ್ಲಿ ಇರ್ತೇನೆ. ಬಿಚ್ಚು ಕತ್ತಿಯ ಕಾವಲು ಭಟರ ರಕ್ಷಣೆ, ಒಂದು ನೊಣ ಕೂಡ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯವಸ್ಥೆಯಲ್ಲಿ ಇರಿಸಿ ನಿನ್ನ ಕೈಯ ಆಯುಧ ನನ್ನಲ್ಲಿ ಪ್ರಜ್ವಲಿಸುತ್ತದೆಯೋ ಇಲ್ಲವೋ ಅಂತ ನೋಡ್ಬೇಕು. ನನಗೆ ಸುದರ್ಶನ ತಪ್ಪಿದ್ರೆ ನಿನ್ನ ಭಾವಚಿತ್ರ ಚಿತ್ರಪಟದಲ್ಲಿ ನೋಡಬೇಕಾಗಿದ್ದು. ನೀನು ಪಾಪ ಮಾಡಿದ ಮೇಲೆ ಪಾಪಣ್ಣ ಅಂತ ಕರೆದವರು ಜಾಗ್ರತೆ. ಅದು ನಿನ್ನನ್ನು ಕರೀತಾರೆ. ನಾಳೆ ಮಾತಾಡ್ತಾ ಕಾಲ ಕಳಿಬೇಡ. ಅಂತೂ ಹೋಗಿದ್ದಾನೆ ವೈಕುಂಠ